ಗೈಸ್, ವೆಲ್ಕಮ್ ಬ್ಯಾಕ್ ಟು ನಾಗೇಂದ್ರ ನಾಯಕ್ ನರೇಟಿವ್ಸ್. ಇವತ್ತು ನಾವು ಬಂದಿದ್ದೇವೆ ಮಿರ್ಜಾನ್ ಫೋರ್ಟ್. ಮಿರ್ಜಾನ್ ಫೋರ್ಟ್ ಗೊತ್ತುಂಟಾ ನಿಮಗೆ? ಕೇಳಿದ್ದೀರಾ? ಕುಮಟದಿಂದ ಸಾಧಾರಣ 10-12 ಕಿಲೋಮೀಟರ್ ದೂರ ಇರುವಂಥ ಫೋರ್ಟ್. 16ನೇ ಸೆಂಚುರಿಯಲ್ಲಿ ರಾಣಿ ಚೆನ್ನಭೈರದೇವಿಯವರು ಕಟ್ಟಿಸಿದ ಫೋರ್ಟ್ ಇದು. ಬರ್ತಾ ಇತ್ತು ಆ್ಯಕ್ಚುಲಿ ವಿಜಯನಗರ ಎಂಪೈರ್ನ ಅಂಡರ್. ಇವರು ಗೇರ್ಸೊಪ್ಪದು ಕ್ವೀನ್ ಇದ್ದರು. 54 ವರ್ಷ ಆಲ್ಮೋಸ್ಟ್ ಇಲ್ಲಿ ರೂಲ್ ಮಾಡಿದ್ದಾರೆ. ಇದೇ ಫೋರ್ಟಿಂದ ರೂಲ್ ಮಾಡಿದ್ದಾರೆ. ದಿಸ್ ಇಸ್ ಒನ್ ಆಫ್ ದ ಲಾಂಗೆಸ್ಟ್ ಟ್ರೈನಿಂಗ್ ರೂಲ್ ಬೇಸಿಕ್ಲಿ. ಸೊ ವಾರ್ಫೇರ್ಗಿಂತ ಜಾಸ್ತಿ ಈ ಫೋರ್ಟನ್ನು ಟ್ರೇಡಿಗೆ ಯೂಸ್ ಮಾಡ್ತಿದ್ರು. ಯಾಕೆ ಹೇಳಿದರೆ 60 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಮ್ಮ ಕಾರವಾರ ಪೋರ್ಟ್ ಉಂಟು. ಸೊ ಕಾರವಾರ ಪೋರ್ಟಿಂದ 60 ಕಿಲೋಮೀಟರ್ ಬರೀ ಡಿಸ್ಟೆನ್ಸ್ ಇರೋದು. ಮತ್ತು ಇಲ್ಲಿಂದ ನಾರ್ಮಲಿ ಫಾರಿನ್ ಟ್ರೇಡ್ಸಿಗೆ ಸಹ ಇಲ್ಲಿಂದಲೇ ಹೋಗ್ತಾ ಇತ್ತು. ಸೊ ಇಲ್ಲಿಂದ ಮೇಜರ್ ಎಕ್ಸ್ಪೋರ್ಟ್ ಆಗ್ತಿದ್ದದ್ದು ಪೆಪ್ಪರ್. ಸೊ ಪೆಪ್ಪರ್ ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಿದ್ದ ಮ್ಯಾಗ್ನಿಟ್ಯೂಡಿನ ಪ್ರಕಾರ ಪೋರ್ಚುಗೀಸ್ನವರು ಇಲ್ಲಿದು ರಾಣಿಗೆ ಕ್ವೀನ್ ಆಫ್ ಪೆಪ್ಪರ್ ಹೇಳ್ಕೊಂಡೇ ಬಿರುದು ಕೊಟ್ಟಿದ್ದರು. ಸೊ ದ್ಯಾಟ್ ಈಸ್ ದ ಬ್ಯಾಕ್ಗ್ರೌಂಡ್ ಬಿಹೈಂಡ್ ದಿಸ್ ಫೋರ್ಟ್. ಈ ಫೋರ್ಟಲ್ಲಿ ಸಾಧಾರಣ 3 ಸೆಕ್ಷನ್ಸ್ ಉಂಟು. ಒಂದು ಇಲ್ಲಿಂದ ಎಂಟ್ರಿ ಆದ ನಂತರ ಒಂದು ಮೇನ್ ಎಂಟ್ರೆನ್ಸಿಗೆ ಹೋಗ್ತದೆ ಪಾರ್ಟ್. ಅದರ ನಂತರ ಈಚೆ ಪಾರ್ಟಲ್ಲಿ ಇನ್ನೊಂದು ಸೆಕ್ಷನ್ ಉಂಟು. ದಿಸ್ ಇಸ್ ದ ಲಾರ್ಜೆಸ್ಟ್ ಸೆಕ್ಷನ್. ಮತ್ತು ಇದರ ಹಿಂದೆ ಇನ್ನೊಂದು ಪಾರ್ಟ್ ಉಂಟು. ನೋಡುವ, ಹೋಗ್ಕೊಂಡು ಹುಡುಕುವ. ಚಲೋ, ಲೆಟ್ಸ್ ಗೋ. ಸೊ ಇದು ನಮ್ಮ ಎಂಟ್ರೆನ್ಸ್. ಇಲ್ಲಿಂದ ಒಳಗೆ ಹೋಗಲಿಕ್ಕೆ ಬೇಸಿಕ್ಲಿ. ಆ್ಯಂಡ್ ವಿಡಿಯೋಗ್ರಫಿ ಅಲೌಡ್ ಇಲ್ಲ ಹೇಳಿದರೆ ಯಾವುದು ನಿಮ್ಮ ಡ್ರೋನ್ ಅಥವಾ ಗೋಪ್ರೋ ಇದೆಲ್ಲ ಎಂತ ಕವರ್ ಮಾಡಲಿಕ್ಕಿದ್ರೂ ಫಸ್ಟಿಗೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವೆಬ್ಸೈಟಿಗೆ ಹೋಗಿ ನಿಮ್ಮ ಡೀಟೇಲ್ಸನ್ನು ಅಪ್ಲೋಡ್ ಮಾಡಿ, ಸುಮಾರು ಡಾಕ್ಯುಮೆಂಟೇಷನ್ ಎಲ್ಲ ಉಂಟು, ಅದನ್ನೆಲ್ಲ ಅಪ್ಲೋಡ್ ಮಾಡಿಕೊಂಡೇ ಪರ್ಮಿಷನ್ ತೊಗೊಳ್ಬೇಕು. ಇಲ್ಲೇ ಇದ್ದರೆ ಅಲೌಡ್ ಇಲ್ಲ. ಬಟ್ ಮೊಬೈಲಿಂದ ತೆಗಿಬೋದು ಹೇಳಿ ಹೇಳಿದರು. ಹಾಗೆ ನೋಡಿ, ಇದು ಫಸ್ಟ್ ಲೆವೆಲಿಗೆ ಬಂದಿದ್ದೇವೆ ನಾವು. ಫಸ್ಟ್ ಲೆವೆಲ್ಗೆ ಬಂದ ಕೂಡಲೇ ಇದೊಂದು ಎಂಥದ್ದು ಚಂದ ತೋರ್ತಾ ಉಂಟು ನೋಡಿ. ಇದು ನೋಡಬೇಕಾದ್ರೆ ನಾನು ಎಂತ ಹೇಳಿ ದನ ಕರುಗಳಿಗೆ ಇದು ಫುಡ್ ಹಾಕಲಿಕ್ಕೆ ಒಂದು ಜಾಗ ಇಟ್ಟಿರ್ತಾರಲ್ಲ. ಮತ್ತು ಇಲ್ಲಿ ನೋಡಿದರೆ ಇಲ್ಲಿಂದ ಕೆಳಗೆ ಹೋಗಲಿಕ್ಕೆ ದಾರಿ ಉಂಟು. ಇಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ನೋಡಿ ಆಚಿಂದ ಒಂದು ಔಟ್ಲೆಟ್ ಉಂಟು. ಅದು ಸಾಧಾರಣ ಇಲ್ಲಿಗೆ ಹೊರಗೆ ಬರ್ತದೆ. ಇದು ಬೇಸ್ ಫೋರ್ಟ್. ಇದು ಈ ಬೇಸಿಂದ ಹೊರಗೆ ಬರ್ತಾ ಉಂಟು. ಇದು ಮೋಸ್ಟ್ಲಿ ಈ ಕಾವಲುಗಾರನವರಿಗೆಲ್ಲ ಇನ್ಸ್ಟೆಂಟ್ ಆ್ಯಕ್ಸಸ್ಸಿಗೋಸ್ಕರ ಮೋಸ್ಟ್ಲಿ ಮಾಡಿದ್ದಿರಬೇಕು. ಹಾಗೆ ಇಲ್ಲಿಂದ ನಾವೀಗ ಫೋರ್ಟ್ ಎಂಟರ್ ಆಗ್ತಾ ಇದ್ದೇವೆ. ಈ ಪಾಯಿಂಟಲ್ಲಿ ನೋಡಿ, ಇವನಿಗೆ ಎಂಥದ ಅಲ್ಲಿ ಒಂದು ಹೊಟ್ಟೆಯಿಂದ ಎಂಥದ ನೋಡ್ಲಿಕ್ಕೆ ಸಿಕ್ಕಿತ್ತ ಹೇಳಿ. ಹುಡುಕು ನೀನು. ಸೊ ಇಲ್ಲಿಂದ ಫೋರ್ಟಿಗೆ ಹೋಗ್ತದೆ. ಈಗ ಇಲ್ಲಿ ಪಾರ್ಟಲ್ಲಿ ಇದು ನೋಡಿ, ಇದು ಸಾಧಾರಣ 10 ಫೀಟ್ ಇದು ಚೇಂಬರ್ ಉಂಟು. ಇದು ಮೋಸ್ಟ್ಲಿ ಸೆಕ್ಯೂರಿಟಿ ಅವರು ನಿಲ್ಲಲಿಕ್ಕೆ ಜಾಗ ಇರಬೇಕು. ಹೇಳಿದರೆ 24 hours ಸೆಕ್ಯೂರಿಟಿ ಯಾರಾದರೂ ನಿಂತಿರ್ತಾರೆ ಅಂದರೆ. ಹಾಗೆ ಮತ್ತೆ ಹೊರಗೆ ಬರಬೇಕಾದ್ರೆ, ಸೊ ದಿಸ್ ಇಸ್ ದ ಮೇನ್ ಏರಿಯಾ, ಆರ್ ದಿಸ್ ಇಸ್ ದ ಫಸ್ಟ್ ಲೆವೆಲ್ ಆಫ್ ದ ಏರಿಯಾ ಇನ್ಸೈಡ್ ದ ಫೋರ್ಟ್. ಚೆಂದ ಉಂಟು. ಮತ್ತು ಎಲ್ಲ ಕಡೆಯಲ್ಲಿ ನೋಡಿ ಹೀಗೆ ವಾಚ್ ಟವರ್ಸ್ ಉಂಟು. ಸೊ ಪ್ರತಿಯೊಂದೊಂದು ಕಡೆಯಲ್ಲಿ ಸಹ ಒಂದೊಂದು ವಾಚ್ ಟವರ್ಸ್ ಇಟ್ಟಿದ್ದಾರೆ. ಬಟ್ ಇದು ಒಂದು ಕಂಪಾರ್ಟ್ಮೆಂಟ್. ಇಲ್ಲಿ ಸಹ ನೋಡಿ, ಇಲ್ಲಿ ಸಹ ಡಿಸೆಂಡ್ ಆಗಲಿಕ್ಕೆ ದಾರಿ ಉಂಟು. ಇದು ಮೋಸ್ಟ್ಲಿ ಫೋರ್ಟಿನ ಅಂಡರ್ಗ್ರೌಂಡ್ ಏರಿಯಾಕ್ಕೆ ಇಲ್ಲಿ ಆದರೂ ಹೋಗ್ತದ ಹೇಳ್ಕೊಂಡು. ಇಲ್ಲಿ ನೋಡಬೇಕಾದ್ರೆ ಮಾತ್ರ ಇಲ್ಲ, ಇದರಲ್ಲಿ ಹೋಗಿ ಇನ್ನೂ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನೋಡಿ, ಬೀಗ ಹಾಕಿದ್ದಾರೆ. ಅದು ಎಲ್ಲಿಗೆ ಹೋಗ್ತದೆ ಹೇಳಿ ಸಹ ಗೊತ್ತಾಗ್ತಾ ಇಲ್ಲ. ಇಲ್ಲಿಂದ ಹೇಳಿದರೆ ಇದು ಮಧ್ಯದಲ್ಲುಂಟು. ಅದರಿಂದ ಸೈಡಿಗೆ ಹೊರಗೆ ಹೋಗುವಂಥ ಪಾಸಿಬಿಲಿಟಿ ಸ್ವಲ್ಪ ಡೌಟ್. ಎಂತ ಮಾಡಲಿಕ್ಕೆ ಆಗ್ತದೆ? ನೀನು ತೆಗಿ, ವಿಡಿಯೋ ತೆಗಿ. ನೋಡಿ, ಇಲ್ಲಿ ಒಂದು ಬಾವಿ ಉಂಟು. ಇದಕ್ಕೆ ಸಹ ಇಲ್ಲಿ ಸಹ ಮೆಶ್ ಹಾಕಿ ಇಟ್ಟಿದ್ದಾರೆ. ನಾನು ಲಾಸ್ಟ್ ಟೈಮ್ ಬರೋ ಮುಂಚೆ ನಾನು ಒಂದು ಸರ್ತಿ ಕೆಲವು ಡ್ರೋನ್ ಫುಟೇಜಸ್ ನೋಡಿದ್ದೆ. ಅದರಲ್ಲೆಲ್ಲ ಮೆಶ್ ಇರಲಿಲ್ಲ. ಇದು ತುಂಬ ಹಳತ್ತಲ್ವ ಹೇಳ್ಕೊಂಡು ಮೆಶ್ ಹಾಕಿದ್ದು. ಬಟ್ ಆಫ್ಕೋರ್ಸ್ ಎಲ್ಲರಿಗಾಗಿ ಹೊಕ್ಕಿ ನೋಡುವ ಅಭ್ಯಾಸ ಇರಬೇಕಾದ್ರೆ ಬೇಕಾಗ್ತದೆ. ಇದು ದೊಡ್ಡದುಂಟು. ಸಾಧಾರಣ ಇದು 10 ಮೀಟರ್ ಡಯಾಮೀಟರ್ ಅಷ್ಟುಂಟು ಇದರದ್ದು ಏರಿಯಾ. ಇಲ್ಲಿ ನೋಡಿ, ಅದು ಒಂದು ಚೇಂಬರ್ ಉಂಟು ನೋಡಿ. ಅದು ಮೋಸ್ಟ್ಲಿ ಟಾಲೆಸ್ಟ್ ಸ್ಪಾಟ್. ಅದು ಉಳಿದದೆಲ್ಲ ಅಷ್ಟು ಹೈಟಲ್ಲಿ ಇಲ್ಲ ಬೇರೆ ಯಾವುದು ಸಹ. ಅದು ಮೋಸ್ಟ್ಲಿ ಅದು ಯಾಕೆ ಹೇಳಿದ್ರೆ ಅದು ಎಂಟ್ರೆನ್ಸನ್ನು ಕ್ಲಿಯರಾಗಿ ಕವರ್ ಮಾಡುವಂಥ ವ್ಯೂ. ಇಲ್ಲಿ ನೋಡಿ ಎಷ್ಟು ವಾಚ್ ಟವರ್ಸ್ ಉಂಟು ನೋಡಿ. ಪ್ರತಿಯೊಂದು ವಾಚ್ ಟವರ್ ಬೇರೆ ಬೇರೆ ಥರದಲ್ಲಿ ಮಾಡಿದ್ದಾರೆ. ಒಂದೇ ಸ್ಟೈಲಲ್ಲಿ ಇಲ್ಲ, ಕಂಪ್ಲೀಟ್ ಡಿಫ್ರೆಂಟ್ ಉಂಟು ವಾಚ್ ಟವರ್ಸ್ ಎಲ್ಲ. ಇದು ಫಸ್ಟ್ ಚೇಂಬರ್ ಆಯಿತಾ. ಇಲ್ಲಿಂದ ಈಗ ಕೆಳಗೆ ಹೋಗುವ, ಈಚಿಂದ ಇನ್ನೊಂದು ಚೇಂಬರಿಗೆ ಎಂಟ್ರಿ ಉಂಟು. ಇದು ನೆಕ್ಸ್ಟ್ ಸೈಡ್.
ಇಲ್ಲಿ ಒಂದು ಇದು ಸಹ ಹಾಗೆ ನೋಡಿ, ಇದೊಂದು ನಮೂನೆ ಒಳಗೆ ಹೋಗುವ ಹಾಗೆ ಉಂಟು, ಬಟ್ ಇದು ಸೆಕ್ಯೂರಿಟಿ ಚೇಂಬರ್, ಅದು ತೋರಿಸ್ತೀನಿ ಅಂತ ಹೇಳ್ಕೊಂಡು. ಇಲ್ಲಿಂದ ಈಚೆ ಸೈಡಿಂದ ಒಂದು ಫೋರ್ಟಿದು ಎಕ್ಸಿಟ್ ಉಂಟು, ಒಂದು ಗೇಟ್ ಉಂಟು. ಈ ಏರಿಯಾ ಎಂತ ಇದು ಹೇಳಿದರೆ, ಈ ಸೆಕ್ಷನ್ ಎಂತ ಹೇಳಿ ತೋರಿಸ್ತೀನಿ. ಅಲ್ಲಿಂದ ನೋಡಿ, ಅದು ಕರೆಕ್ಟಾಗಿ ಗೇಟ್ ಉಂಟು ಹೇಳಿದ್ರಿಂದ ಆ ವಾಚ್ ಟವರಿಂದ ಕರೆಕ್ಟಾಗಿ ನೋಡುವ ಆ್ಯಂಗಲ್ ಸಿಗ್ತಾ ಉಂಟು. ಇದು ಹೊರಗುಂಟು, ಎಷ್ಟು ಚೆಂದ ಉಂಟು ನೋಡಿ. ಇದು ಸಹ ಮೊನೊಲಿಥಿಕ್ ಸ್ಟೋನು. ಸೊ ನಮ್ಮ ಎಲ್ಲಿ ಯಾವುದೇ ಒಂದು ಇದಕ್ಕೆ ಹೋದರೆ ಸಹ ಸ್ಟ್ರಕ್ಚರ್ಸ್, ಕೆಲವು ಬ್ಯೂಟಿಫುಲ್ ಸ್ಟ್ರಕ್ಚರ್ಸ್ ಸಿಗ್ತದೆ ನೋಡಿ. ಬೇರೆ ಬೇರೆ ಟೈಪ್ ಸ್ಕ್ವೇರ್ ಉಂಟು, ಪೆಂಟಗನ್ ಉಂಟು, ಇದು ಡೆಕಗನ್ ಇರಬೇಕು. ಸೊ ಪ್ರತಿ ಒಂದೊಂದು ಲೆವೆಲಲ್ಲಿ ಬೇರೆ ಬೇರೆ ಟೈಪ್ ಇದು ಸ್ಕಲ್ಪ್ಚರಿಂಗ್ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ, ಅದು ಆರ್ನಮೆಂಟಲ್ ಮಾಡಿಕೊಂಡು, ಅದು ಲೇತ್ ಟೈಪ್ ಇದು ಎಂಥದ ಮಾಡಿದ್ದಾರೆ. ಇಲ್ಲಿ ಇನ್ನೊಂದುಂಟು ನೋಡಿ, ದನಕ್ಕೆ ಫುಡ್ ಹಾಕೋದು, ಆಡಿ ಹೇಳ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ನೋಡಿ. ಈಚಿಂದ ನೋಡೋ ಹೀಗೆ ತೋರ್ತದೆ ಹೇಳಿದ್ರೆ ಅಲ್ಲಷ್ಟೇ, ಬಟ್ ಇನ್ನೊಂದು ಸೈಡಿಂದ ನೋಡಬೇಕಾದ್ರೆ ಇಲ್ಲಿ ಹೀಗೆ ಉಂಟು. ಅದು ನಾವು ಹೊರಗೆ ನೋಡಿದ್ದೇವಲ್ಲ, ಅದೇ ಟೈಪಲ್ಲಿ. ಅದು ಮೋಸ್ಟ್ಲಿ ಇಲ್ಲಿ ಎಲ್ಲಿಯಾದರೂ ಅದಕ್ಕೊಂದು ದಾರಿ ಇರ್ಬೋದು ಹೊರಗೆ ಬರಲಿಕ್ಕೆ. ಅಷ್ಟೇ, ಅಲ್ಲಿ ತೋರ್ತಾ ಇಲ್ಲ. ಹೆಚ್ಚು ಬಗ್ಗಿದ್ರೆ ಮತ್ತೆ ಕೆಳಗೆ ಬೀಳೋದು ಬೇಡ ನಾನು. ಇದು ನೋಡಿ, ಇದು ನೋಡಬೇಕಾದ್ರೆ ಉಂಟಲ್ಲ, ಇಲ್ಲಿ ನಿಂತಿರಬೇಕಾದ್ರೆ ಇದೇ ಬೇಸ್ ಹೇಳಿ ತೋರ್ತದೆ ಫೋರ್ಟ್. ಇದು ಹಾಗೆ ಫ್ಲ್ಯಾಟ್ ಉಂಟು ನೋಡಿ. ಬಟ್ ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ ಇದಲ್ಲ, ಇದಕ್ಕಿಂತ ಒಂದು ಸ್ಟೋರಿ ಕೆಳಗೆ ನಾವು ಆ್ಯಕ್ಚುಲಿ ಎಂಟರ್ ಆದದ್ದು ಸಹ ಅಲ್ಲಿ ಕೆಳಗಿನ ಪಾರ್ಟಿಂದ ಎಂಟರ್ ಆದದ್ದು. ಇದು ಅದೇ ಸೆಕ್ಯೂರಿಟಿ ಚೇಂಬರ್ ತೋರಿಸ್ತೇನೆ ಹೇಳಿದ್ದೆ ಅಲ್ಲ. ಇದು ನೋಡಿ, ಆಚಿಂದ ನೋಡೋ ಕತ್ತಲೆ ತೋರ್ತಿತ್ತು. ಇದೊಂದು ಎಲ್ ಶೇಪಲ್ಲಿ ಉಂಟು ಹೇಳಿದರೆ, ಅಲ್ಲಿ ಇದ್ದ ಸೆಕ್ಯೂರಿಟಿಗೆ ಫೋರ್ಟಿನ ಒಳಗೆದು ಸಹ ಪ್ಲಸ್ ಗೇಟಿದು ಸಹ ವ್ಯೂ ಸಿಗಬೇಕು ಹೇಳ್ಕೊಂಡು ಹಾಗೆ ಇಟ್ಟಿದ್ದಾರೆ ಅದನ್ನು. ಇದು ಇಲ್ಲಿ ಮಾತ್ರ ಅಲ್ಲ, ಪ್ರತಿ ಎಂಟ್ರೆನ್ಸಲ್ಲಿ ಉಂಟು. ಅಲ್ಲಿಂದ ಎಂಟರ್ ಆದಾಗ ಇದೊಂದು ಪ್ಲ್ಯಾಟ್ಫಾರ್ಮ್ ಸಿಗ್ತದೆ. ಈ ಪ್ಲ್ಯಾಟ್ಫಾರ್ಮ್ ಎಂತ ಹೇಳಿದ್ದು ಮಾತ್ರ ಒಂದು ಸ್ವಲ್ಪ ಡೌಟ್ಫುಲ್ ಉಂಟು. ಇಲ್ಲಿ ಒಂದೇ ಪ್ರಾಬ್ಲಮ್ ಅಂತ ಹೇಳಿದರೆ, ಚಿತ್ರದುರ್ಗ ಫೋರ್ಟಲ್ಲೆಲ್ಲ ಅಲ್ಲಿ ಬೋರ್ಡ್ಸ್ ಹಾಕಿದ್ದಾರೆ ಹೇಳಿದರೆ ಆ ಪ್ಲೇಸ್ ಎಂಥದಕ್ಕೆ ಯೂಸ್ ಮಾಡ್ತಿದ್ರು, ಎಂಥ ಸಿಗ್ನಿಫಿಕೆನ್ಸ್ ಅದ್ರದ್ದು ಹೇಳ್ಕೊಂಡು. ಇಲ್ಲಿ ಅಂಥದ್ದೆಂತ ಇಲ್ಲ. ಒಂದೇ ಅಂತ ಹೇಳಿದರೆ, ಇದು ಟ್ರೇಡಿಂಗ್ ಫೋರ್ಟ್ ಇತ್ತು, ಆದ್ದರಿಂದ ಮೋಸ್ಟ್ಲಿ ಇದು ಮಂಡಿ ಇರ್ಬೋದು. ಯಾಕೆ ಹೇಳಿದರೆ ಇದಕ್ಕೆ ಎಂಟ್ರೆನ್ಸ್ ಒಂದು ಸಪ್ರೇಟ್ ಕೊಟ್ಟಿದ್ದಾರೆ ನೋಡಿ, ಈಗ ನಾವು ಗೇಟ್ ನೋಡಿದ್ದೇವಲ್ಲ ಹಾಗೆ. ಸೊ ಅಲ್ಲಿಂದ ಒಳಗೆ ಬಂದು ಇಲ್ಲಿ ಮೋಸ್ಟ್ಲಿ ಮಾರ್ಕೆಟ್ ಬೀಳ್ತಾ ಇತ್ತು ಹೇಳ್ಕೊಂಡು ಹೇಳಿದರೆ, ಸೆಲ್ಲರ್ಸ್ ಬಯರ್ಸ್ ಒಟ್ಟಿಗೆ ಬಂದು ಅವರ ಪ್ರಾಡಕ್ಟ್ಸನ್ನು ಬಿಡ್ ಮಾಡೋದು ಇರ್ಬೋದು, ಎಂಥದ್ದು ಇರ್ಬೋದು. ಮತ್ತು ಈ ಪಾರ್ಟಿಂದ ನಾವಾಗ ಫಸ್ಟಿಗೆ ಹೋದ ಪಾರ್ಟ್ ಉಂಟಲ್ಲ, ಡೈರೆಕ್ಟ್ ಆಕ್ಸಸ್ ಇಲ್ಲ. ಅಲ್ಲಿ ಮಧ್ಯದಲ್ಲಿ ಇನ್ನೊಂದು ಸೆಕ್ಯೂರಿಟಿ ಉಂಟು. ये लड़का गुस्से में, सर आप गुस्से में क्यों हो सर? कैमरा देखो ना सर, कैमरा देखो ना. वो शर्म के मारे पानी पानी इधर देखना. नहीं देखेगा? शर्म में हो या गुस्से में हो? शर्म. ನಿಲ್ಲು ಫೋಟೋ ತೆಗ್ಸು ನಿಂದು. ಹಾಂ ನೋಡಿ, ನಾಚಿಗೆ ಮುಳ್ಳು. ಟಚ್ ಮೀ ನಾಟ್ ಅಲ್ವಾ? ಅಲ್ಲ ಮಾರ, ಇದು ನನಗೆ ನಾಚಿಗೆ ಆಯಿತು, ಹೇಸಿಗೆ ಆಯಿತು. ಇದೊಂದು ಏರಿಯಾ ಕವರ್ ಮಾಡಿದ್ದು ನಾನು ಹೇಳಿದ್ದಲ್ಲ, ಅಲ್ಲಿಂದ ನೋಡಿ ಆ ಎಂಟ್ರೆನ್ಸಿಂದ ನಿಮಗೆ ಆ ಮಂಡಿದು ಪಾರ್ಟಿಗೆ ಹೋಗಲಿಕ್ಕೆ. ಈಗ ಇದು ನೆಕ್ಸ್ಟ್ ಪಾರ್ಟ್, ಇದು ಥರ್ಡ್ ಪಾರ್ಟ್ ಆಫ್ ದ ಫೋರ್ಟ್. ಇಲ್ಲಿ ಸಹ ನೋಡಿ, ಆ ಪ್ರತಿಯೊಂದು ಕಂಪಾರ್ಟ್ಮೆಂಟಿಂದ ಇನ್ನೊಂದು ಕಂಪಾರ್ಟ್ಮೆಂಟಿಗೆ ಹೋಗಬೇಕಾದ್ರೆ ನಿಮಗೆ ಹೀಗೆ ಸೆಕ್ಯೂರಿಟಿ ಚೇಂಬರ್ಸ್ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರಿಗೆ ಪ್ರತಿಯೊಂದು ಪಾರ್ಟಲ್ಲಿ ಆ್ಯಕ್ಸಸ್ ಇರಲಿಲ್ವ ಹೇಳ್ಕೊಂಡು. ಇಲ್ಲಿ ನೋಡಿ, ಚಂದ ಗ್ರೀನ್ ಉಂಟು, ಎಷ್ಟು ಫುಲ್ ಸ್ಟ್ರೆಚ್ ಗ್ರೀನ್ ಉಂಟು ನೋಡಿ, ಚಂದ ತೋರ್ತದೆ ನೋಡಬೇಕಾದ್ರೆ. ಬಿಸಿಲು ಮಾತ್ರ ಈಗ, ಸೊ ಈಗ ಬೇರೆಯವರಿಗೆ ಉಪದ್ರ ಆಗ್ತದೆ. ಈಗ ಜಸ್ಟ್ ರೀಸೆಂಟ್ಲಿ 6 ತಿಂಗಳಾಯ್ತು ಬಂದು. ಓಕೆ ಓಕೆ. ಹಾಂ ಹಾಂ, ಪ್ರೀ ವೆಡ್ಡಿಂಗ್ನವರು ಹೆಚ್ಚಾಗ್ಬಿಟ್ಟಾರೆ ಈಗ. ಕರೆಕ್ಟ್. ಈಗ ಅವ್ರಿಗೆ ಅಲೌಡ್ ಇರೋದ್ರೆ ಜಗಳ ಕೂಡ್ತಾರಲ್ಲ. ಹೌದೌದು, ಇಂಥ ಜಾಗ ಬೇಕು ಅಂತ ಜಾಗ ಬೇಕು ಹೇಳ್ಕೊಂಡು ಫ್ರೀ ಜಾಗ ಸಿಗ್ತದೆ. ಹೌದು, ಅವರಿಗೋಸ್ಕರ ಇದೆ. ಇಲ್ಲಿ ಫೋರ್ಟಿಗೆ ಎಂಟ್ರಿ ಫೀ ಹೇಳ್ಕೊಂಡೆಲ್ಲ ಎಂತ ಇಲ್ಲ ಅಲ್ಲ. ಎಲ್ಲ ಬಂದ್ಬಿಡ್ತಾರೆ. ಕರೆಕ್ಟ್ ಕರೆಕ್ಟ್. ಅವರು ಎಷ್ಟು ಜನ ಬರ್ತಾರೆ, ಡೈಲಿ ಒಂದು ಕೇಸ್ ಇರ್ತದೆ ಅವರು. ಹಾಂ, ಗ್ರೀನ್ ಎಲ್ಲ ತಗೊಂಡು ಬರ್ತಾರೆ. ಬಟ್ ಈಗ ಪರ್ಮಿಷನ್ ತಗೊಂಡು ಸಹ ಬರೋರು ಇದ್ದಾರಾ ಪ್ರೀ ವೆಡ್ಡಿಂಗಿಗೆ? ಯಾರೂ ತಗೊಂಡು ಬರೋದಿಲ್ಲ. ಇಲ್ಲ ಅಲ್ಲ, ಹಾಗೆ ಬರ್ತಾರೆ. ಡ್ರೋನ್ ಗೀನ್ ಎಲ್ಲ ತಗೊಂಡು ಬರ್ತಾರೆ. ಅವರಿಗೋಸ್ಕರ ಬಂದು ಮಾಡಿ. ಹಾಂ ಹಾಂ, ಎಲ್ಲರೂ ವಿಡಿಯೋ ಫೋಟೋ ಎಲ್ಲ ಮಾಡ್ತಿದ್ದಾರೆ. ಕರೆಕ್ಟ್. ಇಲ್ಲಿಂದ ನೋಡಿ, ಈ ವಾಚ್ ಟವರಿಂದ ನೋಡಬೇಕಾದ್ರೆ ಇದು ಒಂದು ಕಂಪ್ಲೀಟ್ ಸೆಕ್ಷನ್, ಇದು ವ್ಯೂ ಉಂಟು ನೋಡಿ. ಇದು ಒಳಗಿದು ವ್ಯೂ. ಸೊ ಹೊರಗೆ ಬೇರೆ ಟೈಪ್. ಇದು ಎಷ್ಟು ಗ್ರೀನ್ ಉಂಟು ನೋಡಿ, ಮಾತ್ರ ಫುಲ್ ಏರಿಯಾ ನೋಡಿ.
ಹಾಗೆ ಈಚೆ ಇದು ಸೆಕ್ಯೂರಿಟಿ ಮೂಮೆಂಟ್ ಇದು ಪ್ಯಾಸೇಜ್ ಇರಬೇಕು. ಅದು ಹೇಗೆ ಉಂಟು ಹೇಳಿ ನೋಡುವ. ಇಲ್ಲಿ ಹೋಗಿ ಇಲ್ಲಿ ಸ್ವಲ್ಪ ಪಾಡು ಬಿದ್ದಿದೆ, ಬಟ್ ಓಕೆ. ನೋಡಿ ಇಲ್ಲಿ ಎಂಟ್ರೆನ್ಸ್ ಫೀಸ್ ಎಲ್ಲ ಎಂತ ಇಲ್ಲ. ಸೊ ಮೇಂಟೆನೆನ್ಸ್ ಹೇಗೆ ಉಂಟು ಗೊತ್ತಿಲ್ಲ. ಎಷ್ಟು ಹೊರಗೆ ಹೋಗ್ಲಿಕ್ಕೆ ಸಿಗ್ತದೆ ನೋಡುವ. ವಾವ್, ಇದು ನೋಡಿ, ಮುಂಚೆ ಕಾರ್ ಮತ್ತು ಹೀಗೆ ಟಾರ್ ರೋಡ್ ಇರ್ತಿರ್ಲಿಲ್ಲ. ಆಗದ್ದು ಇಮ್ಯಾಜಿನ್ ಮಾಡಿ, ಇಷ್ಟು ಗದ್ದೆ ಸಹ ಇರ್ತಿರ್ಲಿಲ್ಲ ಹೇಳಿದರೆ. ಕಾಡಿನ ಏರಿಯಾವೇ ಜಾಸ್ತಿ. ನೋಡಿ ಇಲ್ಲಿ ಪಾರ್ಕಿಂಗ್ ಇತ್ತು, ಇಲ್ಲಿ ನಾವು ಗಾಡಿ ಪಾರ್ಕಿಂಗ್ ಮಾಡುವಾಗ ಇಲ್ಲಿಂದ ಎಂಟ್ರಿ ಆದದ್ದು ನಾವು. ಈಗ ಇದು ಫೋರ್ಟಿದು ಒಳಗೆ ಸೈಡ್. ಇಲ್ಲಿ ನೋಡಿ ಇದು ಕೆಳಗೆ ನೋಡಿ ಅದು ಸಹ ಹಾಗೆ. ಆಗ ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ದೇವಲ್ಲ, ಅದು ದನಕ್ಕೆ ಫುಡ್ ಹಾಕುವ ಜಾಗ ಹೇಳಿದ್ದು ಹಾಗೆ. ಇಲ್ಲಿ ಒಂದು ಎಸ್ಕೇಪ್ ಉಂಟು. ಇದು ನನಗೆ ಒಂದು ಬಾರಿ ಚಂದ ತೋರಿತು ನೋಡಿ. ಕಲ್ಲಿದೆ ಲಾಕ್, ಆ ಎರಡು ಸೈಡಲ್ಲಿ ಹೋಲ್ಸ್ ಮಾಡಿದ್ದಾರೆ. ಒಂದು ನೋಡಿದ್ರಿ, ಇಲ್ಲೊಂದು ನೋಡಿ, ಇದನ್ನು ಯೂಸ್ ಮಾಡ್ತಿದ್ರು ಲಾಕಿಗೆ. ಈಗ ಈ ಪಾರ್ಟ್ ಇದ್ದದ್ರಲ್ಲಿ ಸ್ವಲ್ಪ ಎಂಥ ಇಂಟ್ರೆಸ್ಟ್ ಹುಟ್ಟಿಸುವಂಥ ಪಾರ್ಟ್. ಇಲ್ಲಿ ಹೇಳಿದರೆ ಎಂಥದ್ದು ಸ್ಟ್ರಕ್ಚರಲ್ ಟೈಪ್ ಮಾಡಿದ್ದಾರೆ. ಇಲ್ಲಿ ನೋಡಿ ಇದೊಂದು ಎಂಥದ್ದು ಉಂಟು ಅಷ್ಟು ಮತ್ತು ಅಲ್ಲಿ ಪಕ್ಕದಲ್ಲಿ ದೇವಿದು ಒಂದು ಮೂರ್ತಿ ಸಹ ಉಂಟು. ಸೊ ಅದು ಪೂಜೆ ಮಾಡುವಂಥ ಜಾಗವೇ ಇರಬೇಕು. ಸೊ ಇಲ್ಲಿದು ಸ್ಟ್ರಕ್ಚರ್ ನೋಡಬೇಕಾದ್ರೆ ಹೇಗೆ ತೋರ್ತಾ ಉಂಟು ಹೇಳಿದರೆ, ಇದು ನೋಡಿ ಇಲ್ಲಿ ಎಂಥದ್ದು ಆಬ್ವಿಯಸ್ಲಿ ಎಂಥದ್ದು ಇಲ್ಲಿ ಗೊತ್ತಿಲ್ಲ, ಬಟ್ ನೀರು ಒಟ್ಟಾಗುವ ಜಾಗ. ಸೊ ನಮ್ಮ ಚಿತ್ರದುರ್ಗದಲ್ಲಿ ನಾವು ಔಷಧಿ ಕಡಿಯುವ ಕಲ್ಲು ಹೇಳಿ ನೋಡಿದ್ದೇವಲ್ಲ, ಇದು ಹಾಗೆ ಉಂಟು. ಇದು ನೋಡಿ ಇಲ್ಲಿಂದ ಒಂದು ಡ್ರೈನೇಜ್ ಸಿಸ್ಟಮ್ ಸಹ ಉಂಟು. ಸೊ ಎಂಥದ್ದು ಲಿಕ್ವಿಡ್, ಮೋಸ್ಟ್ಲಿ ಆ ಪೂಜೆ ಮಾಡಿದ ಲಿಕ್ವಿಡ್ ಇರ್ಬೋದು. ಅದನ್ನು ಹೇಳಿದರೆ ನಾರ್ಮಲಿ ಈಗ ನಾವು ಮದ್ದೆಲ್ಲ ಮಾಡಬೇಕಾದ್ರೆ ಜನರಲಿ ದೇವರ ಎದುರಲ್ಲಿ ಇಟ್ಕೊಂಡು ಮಾಡ್ತೇವೆ. ಎಂಥದ ಒಂದು ಶಕ್ತಿ, ಅವರದೊಂದು ಆಶೀರ್ವಾದ ಇರ್ತದೆ ಹೇಳ್ಕೊಂಡು. ಸೊ ಅಂಥದ್ದೊಂದು ಸಿಚುವೇಶನ್ ಇರ್ಬೋದು ಇಲ್ಲಿ. ಅಥವಾ ಇದು ಪೆಪ್ಪರಿಗೆ ಮೋಸ್ಟ್ ಫೇಮಸ್ ಇದ್ದದ್ದು. ಸೊ ಪೆಪ್ಪರ್ ಗ್ರೈಂಡಿಂಗ್ ಅಥವಾ ಪೆಪ್ಪರ್ ಕ್ರಷಿಂಗಿಗೆ ಯೂಸ್ ಮಾಡ್ತಿದ್ರು ಹೇಳಿ, ಅದು ಗೊತ್ತಿಲ್ಲ. ಯಾವುದೇ ಒಂದು ದೇವಸ್ಥಾನದಲ್ಲಿ, ಅದು ಯಾವುದೇ ಒಂದು ಫೋರ್ಟಲ್ಲಿ ಹೋಗಬೇಕಾದ್ರೆ ಉಂಟಲ್ಲ, ಒಂದು ಪೆಕ್ಯುಲಿಯರ್ ಫೀಚರ್ ಅಂತ ಹೇಳಿದರೆ, ಫೋರ್ಟನ್ನು ಕಾಯುವುದು ಯಾವತ್ತು ದೇವಿ, ಫೀಮೇಲ್ ಸ್ಪಿರಿಟ್. ಸೊ ಇಲ್ಲಿ ಸಹ ಹಾಗೆ ಉಂಟು. ಅದು ರೀಸನ್ ಅಂತ ಹೇಳಿ ಗೊತ್ತಿಲ್ಲ, ಬಟ್ ಇದು ನೋಡಿ ಇಡೀ ಫೋರ್ಟಲ್ಲಿ ಇದ್ದದ್ರಲ್ಲಿ ಶಾಂತ ಜಾಗ ಹೇಳಿದರೆ ಇದೆ. ಇಲ್ಲಿ ಒಂದು ದೇವಿದು ವಿಗ್ರಹ ಉಂಟು, ಹಾಗೆ ಶಿವಲಿಂಗ ಉಂಟು. ನಾನು ಹೇಳಿದಾಗೆ ಇಲ್ಲಿ ನೋಡಿ ಇದ್ದದ್ರಲ್ಲಿ ಈಗ ಒಂದು ಶಾಂತ ಜಾಗ ಹೇಳಿದರೆ ಇದೆ. ಈ ದೇವಿದು ವಿಗ್ರಹದ ಅಕ್ಕಪಕ್ಕ ಫುಲ್ ನೋಡಿ ಚಂದದಲ್ಲಿ ಮರಗಳುಂಟು, ಹೇಗೆ ತೋರ್ತದೆ ನೋಡಿ. ಸೊ ಆದ್ದರಿಂದ ಇಲ್ಲಿ ಬಂದು ಕೂತ್ಕೊಂಡಾಗ ಅದು ಸಹ ಇಷ್ಟು ಹೆವಿ ಎಕ್ಸ್ಪೋಜರ್ ಇದು ಟೈಮಲ್ಲಿ ಉಂಟಲ್ಲ, ಭಾರಿ ಖುಷಿ ಆಗ್ತದೆ. ಅಲ್ಲಿಂದ ಇದು ನಾವಾಗ ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ನೋಡಿದ ಹಾಗೆ ಒಂದು ಡಿಸೆಂಡ್ ಆಗಲಿಕ್ಕೆ ಏರಿಯಾ ಉಂಟು. ಹಾಗೆ ಅದರ ಪಕ್ಕದಲ್ಲೇ ಒಂದು ಬಾವಿ ಉಂಟು. ಅಲ್ಲಿ ಇತ್ತಲ್ಲ, ಅಲ್ಲಿ ಸಹ ಇತ್ತು ಹಾಗೆ. ಇದರದ್ದು ಒಂದು ಎಂತ ಹೇಳಿದರೆ, ಡ್ರೋನಲ್ಲಿ ನೋಡಬೇಕಾದ್ರೆ ಭಾರಿ ಚಂದ ತೋರ್ತದೆ ಆ ಗ್ರೀನ್ ಫೀಲ್ಡ್ ಆಗಿ. ಬಟ್ ಆ್ಯಕ್ಚುಲಿ ಇಲ್ಲಿ ನಿಂತು ನೋಡ್ತಾ ಇರಬೇಕಾದ್ರೆ ಉಂಟಲ್ಲ, ಇದು ಸಾಧಾರಣ ಹೇಳಿದರೆ ಒಟ್ಟಾರೆ ಬೆಳೆದದ್ದು, ಎಂತ ಮೇಂಟೈನ್ ಮಾಡಿದ್ದು ಅಥವಾ ಎಂತ ಅಲ್ಲ. ಆ ಮೇಲಿನಿಂದ ನೋಡಬೇಕಾದ್ರೆ ಭಾರಿ ಚಂದ ತೋರ್ತದೆ. ಒಳ್ಳೆ ಪಾರ್ಟ್ ಸಹ ಅದೇ ಹೇಳಿದರೆ ಫುಲ್ ಗ್ರೀನ್ ಉಂಟು ಹೇಳ್ಕೊಂಡು. ಕೆಟ್ಟ ಪಾರ್ಟ್ ಅಂತ ಹೇಳಿದರೆ ಅಡ್ಡದಿಡ್ಡಿ ಬೆಳೆದಿದೆ. ಮತ್ತು ಇದರಲ್ಲಿ ಒಳ್ಳೆ ಗಿಡ ಯಾವುದು, ಕಾಟು ಗಿಡ ಯಾವುದು, ಕೆಲವು ಪಾಯ್ಸನಸ್ ಇರ್ಬೋದು, ಎಂಥ ಉಪದ್ರ ಕೊಡುವಂಥ ಗಿಡ ಇರ್ಬೋದು, ಎಂಥೇಳಿ ಗೊತ್ತಿಲ್ಲ. ಒಟ್ಟಾರೆ ಎಂಥ ಗಿಡ ಉಂಟು ಎಲ್ಲ ಸೇರಿ ರಾಶಿ ಹಾಕಿ ಕೂತ್ಕೊಂಡು ಹೋಗುತ್ತೆ. ಆ ಬಾವಿಗೆ ಹೋಗಲಿಕ್ಕೆ ಇಲ್ಲಿಂದ ಒಂದು ದಾರಿ ಉಂಟು. ಅವರೆಲ್ಲ ವೀಡಿಯೋದಲ್ಲಿ ಬರ್ತಿದ್ದಾರೆ ಮಾರೇನು, ಪೆಟ್ಟು ತಿನ್ನಲಿಕ್ಕಿಲ್ಲಲ್ಲ ನಾನು ಸುಮ್ಮನೆ. ಸೊ ಇದೆಲ್ಲ ನೋಡಬೇಕಾದ್ರೆ ಉಂಟಲ್ಲ, ಒಂದು ಆ ಶೋಕಿ ಮಾಡುವಂಥದ್ದು, ಒಂದು ದೊಡ್ಡ ಮನೆ ಕಟ್ಟಿ ಮನೆ ಒಳಗಿಂದಲೇ ಒಂದು ಇಂಡೋರ್ ಸ್ವಿಮ್ಮಿಂಗ್ ಪೂಲ್. ಇದು ಹಾಗೆ ಉಂಟು. ಇಲ್ಲಿ ಸಹ ಲಾಕ್ ಹಾಕಿದ್ದಾರೆ, ಹೋಗಲಿಕ್ಕಿಲ್ಲ. ನಾನು ಬಾವಿಯಲ್ಲಿ ಹಾರ್ತೇನೆ ಹೇಳಿ ಗೊತ್ತಾಯ್ತು ಅವರಿಗೆ. ಇಲ್ಲಿ ಉಂಟಲ್ಲ, ಇದು ಸಾಧಾರಣ ಮೇಲಿಂದ ನಿಮಗೆ ತೋರಿಸ್ತೇನೆ ನಾನು ಹೇಗೆ ಹೇಳ್ಕೊಂಡು. ಇಲ್ಲಿ ಸ್ನಾನ ಮಾಡಲಿಕ್ಕೆ ಅಥವಾ ಇಷ್ಟು ದೊಡ್ಡ ಫೋರ್ಟ್ ಹೇಳಿದ ನಂತರ ವಾಟರ್ ಕನ್ಸಂಪ್ಷನ್ ಸಹ ಹೆವಿ ಇದ್ದದಿರ್ಬೋದು. ಸೊ ಆದ್ದರಿಂದ ಎರಡು ಬಾವಿ, ಇದು ಕಂಪ್ಯಾರಿಟಿವ್ಲಿ ದೊಡ್ಡ ಬಾವಿ ಅದಕ್ಕಿಂತ. ನೋಡಿ ಮೇಲಿಂದ ನೋಡುವ, ಇಲ್ಲಿ ನೋಡುವಾಗಲೇ ಗೊತ್ತಾಗ್ತದೆ ನೋಡಿ, ಇದು ಸೈಜ್ ದೊಡ್ಡದುಂಟು ಬಾವಿದು ಹೇಳ್ಕೊಂಡು. ಮೆಶ್ ಹಾಕಿದ್ದಾರೆ, ಇಲ್ಲಿಂದ ತೋರಿಸ್ಲಿಕ್ಕೆ ಗೊತ್ತಿಲ್ಲ ಇದು ನೋಡಿ. ಬಟ್ ಇದು ನೋಡಬೇಕಾದ್ರೆ ನಿಮಗೆ ಸಾಧಾರಣ ಅಂದಾಜಾಗ್ತದೆ ನೋಡಿ. ಅದು ಸಾಧಾರಣ ಒಂದು 10 ಮೀಟರ್ ಡಯಾಮೀಟರ್ ಇದ್ದಿತ್ತು ಬಾವಿ. ಇದು ನೋಡ್ಲಿಕ್ಕೆ ಹೋಗಬೇಕಾದ್ರೆ ಒಂದು 15 ಮೀಟರ್ ಡಯಾಮೀಟರಿನ ಹಾಗೆ ಉಂಟು. ಅದು ನಾನೊಂದು
ನೋಡುವ ಅಂತೇಳಿ. ಇಲ್ಲಿ ಎಂಥದ್ದು ಸಿಕ್ಕಿತ್ತು ನೋಡುವ. ಶಬ್ಬಾಷ್ ಶಬಾಷ್. ಇದು ಚಂದ ಉಂಟು ನೋಡಿ. ಚಂದ ಉಂಟಾ ಅಥವಾ ಮಿಸ್ಟೀರಿಯಸ್ ಉಂಟಾ ಹೇಗ? ಕಾಯಿನ್ಸ್ ಉಂಟು ಮಾರಿ ಇದರಲ್ಲಿ. ಅಲ್ಲ, ನನ್ನ ಅಂದಾಜು ಪ್ರಕಾರ ಇದು ಮೋಸ್ಟ್ಲಿ ಆ ಪೆಪ್ಪರ್ ಅಥವಾ ಸ್ಪೈಸಸನ್ನೆಲ್ಲ ಸ್ಟೋರ್ ಮಾಡುವ ಏರಿಯಾ ಇರಬೇಕು. ಹೇಳಿದರೆ ಕೆಲವು ಸನ್ಲೈಟಿಗೆ ಎಕ್ಸ್ಪೋಸ್ ಆಗಬಾರ್ದು ಹೇಳ್ಕೊಂಡೆಲ್ಲ ಜನ ಎಂಥದ ಬೇರೆ ಎಣಿಸ್ಕೊಂಡುಂಟಲ್ಲ, ಅದರಲ್ಲಿ ನಿಮಗೆ ತೋರ್ತದ ಇಲ್ಲ ಗೊತ್ತಿಲ್ಲ. ನಾನು ಅದೇ ಹೇಳಿದಲ್ಲ, ವೀಡಿಯೋ ಕ್ವಾಲಿಟಿ ಹೇಗೆ ಉಂಟು ಹೇಳಿದರೆ ನನಗೆ ಸಹ ಮೊಬೈಲ್ ಸ್ಕ್ರೀನಲ್ಲಿ ಎಂಥದ್ದು ತೋರ್ತಾ ಇಲ್ಲ. ಅಲ್ಲಿ ನಿಮಗೆ ತೋರ್ತಾ ಉಂಟಾ ಕಾಯಿನ್ಸ್? ಇದು ಕಾಯಿನ್ಸ್ ಹಾಕ್ಕೊಂಡು ಪೂಜೆಗೆ ಹೇಳ್ಕೊಂಡ. ಇದು ನನ್ನ ಅಂದಾಜು. ನಾನು ಯಾಕೆ ಹೇಳ್ತಿದ್ದೇನೆ ಹೇಳಿದರೆ, ಇಲ್ಲಿ ಆ ಸ್ಟೋರೇಜ್ ಏರಿಯಾ ಪ್ಲಸ್ ನಾನೀಗ ಮದ್ದು ಕಡಿಯುವ ಕಲ್ಲೆಳಿ ಆಗ ತೋರಿಸಿದೆ ನೋಡಿ, ಅದು ಮದ್ದು ಕಡಿಯೋದು ಇರ್ಬೋದು. ಆರ್ ಆಸ್ ಐ ಸೆಡ್, ಅದು ನಿಮ್ಮ ಸ್ಪೈಸಸನ್ನು ಗ್ರೈಂಡ್ ಮಾಡಿ ಅದನ್ನು ಪೇಸ್ಟ್ ಫಾರ್ಮ್ಯಾಟಲ್ಲಿಯಾ ಪೌಡ್ರ್ ಫಾರ್ಮ್ಯಾಟಲ್ಲಿಯಾ ಎಂತಾದರೂ ಮಾಡಲಿಕ್ಕೆ ಇಟ್ಟದ್ದು ಇರ್ಬೋದು. ಸೊ ಆದ್ದರಿಂದ ಇಟ್ ಮೇಕ್ಸ್ ಟೋಟಲ್ ಸೆನ್ಸ್ ದಟ್ ದ ಸ್ಟೋರೇಜ್ ಏರಿಯಾ ಇಸ್ ಕ್ವೈಟ್ ಕ್ಲೋಸ್ ಟು ದ ಪ್ರೊಸೆಸಿಂಗ್ ಏರಿಯಾ. ಸೊ ಇಲ್ಲಿ ಪ್ರೊಸೆಸ್ ಮಾಡಿಕೊಂಡು ಅಲ್ಲಿ ಸ್ಟೋರ್ ಮಾಡ್ತಿದ್ದದ್ದು ಇರಬಹುದು. ಇಟ್ಸ್ ಆಲ್ ಗೆಸ್ಸಿಂಗ್ ದೋ. This is the tallest watchtower as I told you. ನೋಡು, ಮೇಲೆ ಹೋಗಿ ನೋಡು ಹೇಗೆ ತೋರ್ತದೆ ಹೇಳ್ಕೊಂಡು ಇಲ್ಲಿಂದ. ಇದೊಂದು ನನಗೆ ಅರ್ಥ ಆಗೋದಿಲ್ಲ. ಇಲ್ಲಿಂದ ನೋಡಬೇಕಾದ್ರೆ ಈ ಕಿಟಕಿಗಳುಂಟಲ್ಲ, ಈ ಕಿಟಕಿಗಳಿಂದ ಮಾತ್ರ ತೋರೋದು. ವಾಚ್ ಟವರ್ ಇದು ವಿಸಿಬಿಲಿಟಿ ಹೇಗಿರಬೇಕಿತ್ತು ಹೇಳಿದರೆ, ಇವರೆಂತ ಮಾಡ್ತಿದ್ದಾರೆ ಫೋಟೋವಾ? वीडियो है. All right guys, I hope you enjoyed the video. I hope you enjoyed the fort. One last look, one more. Yeah. All right, stay tuned for other contents. Let me know if you know any inside stories of this place. Comment में बताओ. See ya. Bye bye. अय्या तू वीडियो ಅಂತ ಹೇಳ್ತಕ್ಕ ಮರ್ಚೆ.